ಬಿಗಿಯಾಗಿ ನಿಂತ್ಕೋ ದುಬ್ಬನ್ ಬಿದ್ದಿದ್ದೋಗ್ಬಿಟ್ಟು ಆಮೇಲೆ ನಿಂಗೆ ಏಟಾರ ಪರವಾಗಿಲ್ಲ ಬಾಳೆ ಎಲ್ಲ ಏಟ್ ಮಾಡ್ಬೇಡ. ಏನ್ ಫಂಕ್ಷನ್ ಅಂತ ನಾನು ಹೇಳಿಲ್ಲ, ನೀವು ಹೇಳ್ಬಿಡಿ ಇವಾಗ್ಲೇ. ನಿಮ್ಗೆ ವೇಸ್ಟೇಜ್ ಅನ್ನೋದೇ ಇಲ್ಲ, ವೇಸ್ಟ್ ಅನ್ನೋದು ಒಂದೇ ನಮ್ ಚಲ್ವಣ. ಯಪ್ಪ ಇದು ನೋಡಿ, ಈ ಬ್ರಳೆ ಹಿಂಗಾಗೈತಿ, ಇದು ತೋರಿಸಿದ ಎಷ್ಟು ಎಕ್ಸ್ಪೀರಿಯನ್ಸ್ ಇರ್ಬೇಡ ನಮ್ಮ ಚಲ್ವಣಿಗೆ ಅಲ್ವಾ. ಸ್ಟಾರ್ಟ್ ಮಾಡೋಣ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ಯಾರ್ಯಾರು ಹೊಸಬ್ರು ನಮ್ಮ ಚಾನಲ್ಗೆ ಬಂದಿದ್ದೀರಾ, ಯಾರ್ಯಾರು ಹೊಸಬ್ರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗೈಸ್, ಇವತ್ತು ಏನಪ್ಪ ಸ್ಪೆಷಲ್ ಅಂತಂದರೆ, ಇವತ್ತು ಸ್ಪೆಷಲ್ಗಿನ್ನ ಆ್ಯಕ್ಚುಲಿ ಭಾನುವಾರ ಸ್ಪೆಷಲ್ ಜಾಸ್ತಿ. ಸೊ ಏನೋ ಒಂದು ಫಂಕ್ಷನ್ ಇದೆ, ಆ ಫಂಕ್ಷನಿಗೆ ಮನೇಲಿ ಕಾಯಿ ತರಬೇಕು ಅಂತ ಹೇಳೋರೆ. ಸೊ ಅದಕ್ಕೆ ತೆಂಗಿನಕಾಯಿ ತರಬೇಕು. ನಮ್ಮ ಅಣ್ಣ ಬರ್ತೀನಿ ಅಂತಂದ, ಪಾಪ ಅಲ್ಲೇನೋ ಓಸ್ಟ್ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ನಾನು ಹೋಯ್ತಾವನೆ ಗಾಡಿ ತೊಗೊಂಡು. ಸೊ ನಾನಿವಾಗ ನಮ್ಮನೆ ಚಲವಣ್ಣಂಗೆ ಕರ್ಕೊಂಡು ಕಾಯಿ ಕೆಡ್ಗಕ್ಕೆ ಹೋಗ್ಬೇಕು. ನಮ್ಮ ಹೊತ್ತಿಗೆ ಎಷ್ಟು ಕಾಯಿ ಹೇಳೋರು ಗೊತ್ತಾ ಗೈಸ್ ಮನೆಗೆ ತರೋಕ್ಕೆ? ಬನ್ನಿ ಅವ್ರ ಕೈಲೇ ಕೇಳಿಸ್ತೀನಿ. ನಮ್ಮ ಅದಕ್ಕೆ ಪಾಪ ಪಾತ್ರೆ ತೊಳಿತಾವ್ರೆ. ಸೊ ಇರಿ, ಅವ್ರು ಇವಾಗ ಹೇಳ್ತಾರೆ ನಿಮಗೆ ಎಷ್ಟು ಕಾಯಿ ಬೇಕು ಏನು ಅಂತ ಹೇಳ್ತಾರೆ, ಓಕೆನಾ? ಅಷ್ಟರೊಳಗೆ ನಾನು ಅಲ್ಲಿ ಗದ್ದೆ ಹತ್ರಕ್ಕೆ ಹೋಗ್ಬೇಕಲ್ವಾ. ಸೊ ಗದ್ದೆ ಹತ್ರಕ್ಕೆ ಹೋಗೋಕ್ಕೆ ಏರ್ಪೋರ್ಟ್ಸ್ ಐತಿ ನಂದು. ಏರ್ಪೋರ್ಟ್ಸ್ ಎಲ್ಲ ತೊಗೊಂಡ್ಬಿಡ್ತೀನಿ. ಅಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತಲ್ಲ ಗೈಸ್, ಬರೋದು ಹೋಗಿದ್ದು ಬರಬೇಕು. ಸೊ ಟೈಮ್ ಆಗುತ್ತೆ. ಅದಕ್ಕೆ ಆಮೇಲೆ ನಮ್ಮ ಗುಂಡಂಗೆ ಇವತ್ತು ಹೇರ್ ಕಟ್ ಮಾಡಿಸ್ಬೇಕು. ಸೊ ಅದಕ್ಕೆ ಟ್ರಿಮ್ಮರ್ ಚಾರ್ಜ್ಗೆ ಇಟ್ಟಿದ್ದೀನಿ. ಅವನದೇ ಇದು ಟ್ರಿಮ್ಮರ್ ನೋಡಿ, ಇಲ್ಲಿ ಅವ್ನ ಸಿಂಬಲ್ ಇದೆ ನೋಡಿ. ಸೊ ಅವನದೇ ಟ್ರಿಮ್ಮರ್ ಚಾರ್ಜ್ಗೆ ಹಾಕಿದ್ದೀನಿ, ಚಾರ್ಜ್ ಇರಲಿಲ್ಲ. ಸೊ ಚಾರ್ಜ್ಗೆ ಹಾಕಿದ್ದೀನಿ. ಬಂದಮೇಲೆ ಅದೇ ಟ್ರಿಮ್ಮರ್ ತೊಗೊಂಡು ಅವ್ನಿಗೆ ಫುಲ್ ನೀಟಾಗಿ ಕೆರೆದಾಕ್ಬಿಡ್ಬೇಕು. ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಗೈಸ್. ನೀವು ನೋಡಿದ್ರಲ್ವ ಪ್ರೀವಿಯಸ್ ವೀಡಿಯೋದೆಲ್ಲ ನಮ್ಮ ಗುಂಡಿಗೆ ಎಷ್ಟು ಕೂದಲು ಜಾಸ್ತಿ ಆಗಿಬಿಟ್ಟಿತ್ತು ಅಂತ. ಸೊ ಈಗಲೂ ತೋರಿಸ್ತೀನಿ ನೋಡಿ, ತುಂಬ ಬೆಳ್ಕೊಂಬಿಟ್ಟಿದೆ ಗುಂಡ. ಮುಖ ಕಟ್ ಮಾಡಿದೆ ಅವತ್ತು. ಮುಖದ ಹತ್ರ ಕಣ್ಣ ಹತ್ರ ಎಲ್ಲ ಕಣ್ಣಿಗೆ ಚುಚ್ಕೊತಾ ಇತ್ತು, ಅದಕ್ಕೆ ಇಲ್ಲೆಲ್ಲ ಕಟ್ ಮಾಡಿದ್ದೀನಿ. ಸೊ ಇದೆಲ್ಲ ಫುಲ್ ನೀಟಾಗಿ ಟ್ರಿಮ್ಮರಲ್ಲಿ ನೀಟಾಗಿ ತೆಗೆದುಬಿಡ್ತೀನಿ. ಸೊ ಈಗ ಫಸ್ಟು ಮನೆಗೆ ಕಾಯಬೇಕಲ್ವಾ. ಸೊ ಹಂಗಾಗಿ ಕಾಯಿ ಹಿಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೆ. ಸೊ ಎಷ್ಟು ಕಾಯಿ ಬೇಕು ಏನು ಬೇಕು ಅಂತ ನಮ್ಮ ಅದಕ್ಕೆ ಹೇಳ್ತಾರೆ, ಕೇಳಿ ಇವಾಗ. ನಮ್ಮ ಅದಕ್ಕೆ ಕಾಲಲ್ಲಿ ಬ್ಯುಸಿ ಅವ್ರೆ ಗೈಸ್. ಏನೋ ಹುಡುಕ್ತಾವ್ರಲ್ಲ, ಏನು ಹುಡುಕ್ತಾವ್ರೆ, ಏನೋ ಹುಡುಕ್ತಾಯಿದ್ದೀರಿ, ಏನೋ ಹುಡುಕ್ತಾವ್ರೆ ಗೈಸ್. ನಮ್ಮ ಅಣ್ಣ ಏನೋ ಕಾಲ್ ಮಾಡವನೆ. ಸೊ ಏನೋ ಕೊಡು ಅಂತ ಕೇಳಿರೋದಕ್ಕೆ ಹುಡುಕ್ತಾವನೆ. ಸೊ ಭಾನುವಾರ ಏನೋ ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಗೈಸ್, ಅದು ನಮ್ಮನೇದೆ ಸ್ವಲ್ಪ ಫಂಕ್ಷನ್ ಇದೆ. ಸೊ ಅದು ಮುಂದಿನ ದಿನಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಏನು ಫಂಕ್ಷನ್, ಎಂತಕ್ಕೆ ಹೋಗಿದ್ದೋ, ಎಲ್ಲಿಗೆ, ಏನಕ್ಕೆ ಅಂತ. ಸೊ ಆ ಫಂಕ್ಷನಿಗೆ ಇವಾಗ ಕಾಯಬೇಕು ಅಂತ ಹೇಳಿದ್ರು. ಯಾವಕ್ಕೆ ಎಷ್ಟು ಕಾಯಿ ಬೇಕು ಅಂತಂದರೆ ನೀವು ಬೆರಗಾಗೋಗ್ಬಿಡ್ತೀರಾ. ಯಾರಿಗೆ ಬೇಕು? ಏನಿದು, ಇದೇನಿದು? ಓಕೆ, ಏರ್ಪೋರ್ಟ್ಸು. ಓಕೆ, ಇದೇನೋ ಒಂದು ಹೇರ್ದು, ಅವನಿಗೆ ಏರ್ಪೋರ್ಟ್ಸು ಮತ್ತು ಇದು ಏನದು ಕೇಬಲ್, ಚಾರ್ಜಿಂಗ್ ಕೇಬಲ್ ಗೈಸ್. ಅವನು ಮೈಸೂರಿಗೇನೋ ಹೋಗ್ತಾವನೆ, ಆ ಹೋಸ್ಟ್ ತೊಗೊಂಡು ಅದು ರೆಡಿ ಮಾಡ್ಸೋಕ್ಕೆ. ಆ್ಯಂಡ್ ಎಷ್ಟು ಕಾಯಿ ಬೇಕು? ಎಷ್ಟು ಕಾಯಿ ಬೇಕು? ಎಷ್ಟು ಕಾಯಿ ಬೇಕು? 20-30 ಕಾಯಿ ಗೈಸ್. ತೆಂಗಿನಕಾಯಿ 20-30 ಕಾಯಿ ಬೇಕಂತೆ. ಸೊ ನಾವೀಗ ಹೋಗಿ ನಮ್ಮ ಚಲವಣ್ಣನ ಮರಕ್ಕೆ ಹಚ್ಚಿ ಮನೆಗೆ 20-30 ಕಾಯಿ ತರಬೇಕು. ನಮ್ಮ ಚಲವಣ್ಣ ಬಂದೇ ಬಿಟ್ರು ಗೈಸ್, ಹೋಗೋ ಟೈಮ್ ಆಯಿತು. ಹೇಳಪ್ಪ ರಾಜ್ಕುಮಾರ್. ತಗೋ ಇದು ಕೊಡು, ಇರು ನಮ್ಮ ಅಣ್ಣಂಗೆ ಇದು ಕೊಟ್ಟು ಕಳಿಸ್ತಿದ್ದೀನಿ ಗೈಸ್. ಅವನಲ್ಲಿ ಕಾಯ್ತಾ ತಗೊಂಡು ಕೊಟ್ಬಿಡು ಅವನಿಗೆ. ಬರ್ತೀನಿ ನಾನು, ಹೋಗೋಣ ಈಗ 2 ನಿಮಿಷ. 25-30 ಕಾಯಿ ಏನು ಮಾಡ್ತೀರ ಅದಕ್ಕೆ ಅಷ್ಟೊಂದು ತಗೊಂಡು? ಮನೆಗೂ ಸೇರಿಸಿ ಫಂಕ್ಷನ್ಗೂ ಸೇರಿಸಿ. ಏನು ಫಂಕ್ಷನ್ ಅಂತ ನಾನೇ ಹೇಳಿಲ್ಲ, ನೀವು ಹೇಳ್ಬಿಡಿ ಇವಾಗಲೇ ಗೈಸ್. ಮುಂದಿನ ದಿನಗಳಲ್ಲಿ ಏನು ಫಂಕ್ಷನ್ ಅಂತ ಹೇಳ್ತೀವಿ. ಸೊ ನಮ್ಮ ಅದಕ್ಕೆ ನೋಡಿ, ಇಷ್ಟು ಪಾತ್ರೆ ಎಲ್ಲ ಗುಡ್ಡೆ ಹಾಕೊಂಬಿಟ್ಟವ್ರೆ, ಬೆಳಗ್ತಾವ್ರೆ. ನಾನು ಇದ್ದೀರಿ ಪಾಪ, ಅವ್ರು ಬೆಳಿ ಕೊಡೋರು, ನಾನು ತೊಳ್ಕೊಡ್ಬೇಕು. ಇವಾಗ ಕಾಯಿ ಎಡ್ಸೋ ಪ್ರೋಗ್ರಾಮ್ ಬಂದಿರೋದ್ರಿಂದ ಸೊ ಹೋಗ್ಬೇಕಾಗಿದ್ದೆ. ಆಲ್ರೆಡಿ ಪಾಪ ತಿಂಡಿ ಎಲ್ಲ ಮಾಡಿಕೊಟ್ರು, ರೊಟ್ಟಿ ಹಾಕಿದ್ರು. ರೊಟ್ಟಿ ತಿನ್ಬಿಟ್ಟು ಗಡತ್ತಾಗಿ ಕೂತಿದ್ದೆ ಹಂಗೆ ಒಂದು ರೀಲ್ ಮಾಡಿಕೊಂಡು. ಸೊ ರೀಲ್ ಮಾಡಾಯಿತು, ಅದನ್ನು ಅಲ್ಲಿ ಹೋಗ್ಬಿಟ್ಟು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ನಮ್ಮ ಚಲವಣ್ಣನ ಕರ್ಕೊಂಡು ಕಾಯಿ ಹಿಡ್ಕೊಂಬರೋಣ. ಸೊ ಗೈಸ್, ನಾನೀಗ ನಮ್ಮ ಚಲವಣ್ಣನ ಕರ್ಕೊಂಡು ಕಾಯಿ ಕೆಡ್ಗೋ ಜಾಗಕ್ಕೆ ಬಂದಾಯಿತು. ಕಾಯಿ ಕೆಡ್ಗೋಕ್ಕೂ ಮುಂಚೆ ಒಂದು ಕೆಲಸ ಐತೆ, ಆ ಕೆಲಸ ಕಂಪ್ಲೀಟ್ ಮಾಡಬೇಕು. ಏನ ಕೆಲಸ ಅಂತಂದರೆ, ಬಾ ನೋಡಿ ನಮ್ಮ ಚಲವಣ್ಣವರು ಚೀಲ ಹಿಡ್ಕೊಂಡು ರೆಡಿ ಆಗೋರೆ ಕಾಯಿ ತುಂಬಕ್ಕೆ. ನಡಿ. ಇಲ್ಲಿ ಕಾಯಿ ಯಾರು ಇಲ್ಲ, ನಾನು ವ್ಲಾಗ್ ಮಾಡ್ತಾ ಇರ್ತಂತೆ. ನಡಿ, ಕಾಯಿ ಇದಾವಲ್ಲ ಗೈಸ್, ಅವನು ಉದುರಿಸ್ಬೇಕು. ನಡಿ ಫಸ್ಟ್ ಅಲ್ಲಿ ಇದಾಕದ ಗೈಸ್. ಅದಕ್ಕಿಂತ ಮುಂಚೆ ಏನಾಗಿದೆ ಗೊತ್ತಾ, ಅಲ್ಲಿ ಮೋಟ್ರ್ ಆನ್ ಮಾಡಿದ್ರೆ ಕ್ಯಾಪ್ ಹಾಕಿದ್ದು, ಆ ಕ್ಯಾಪ್ ಎಲ್ಲ ಸ್ವಲ್ಪ ಥ್ರೆಡ್ ಸೌದೋಗ್ಬಿಟ್ಟು ಬಿಚ್ಕೊತಾಯಿತ್ತು. ಸೊ ಅದಕ್ಕೆ ಅಂದ್ಬಿಟ್ಟು ಹೊಸ ಕ್ಯಾಪ್ ತಂದಿದ್ದೀವಿ. ಸೊ ಹೊಸ ಕ್ಯಾಪ್ ಹಾಕ್ಬಿಟ್ಟು ಇಲ್ಲಿ ನಮ್ಮ ಚಲೋಣ ಹಿಡ್ಕೊಂಡು ಹೋಯ್ತಾರೆ ನೋಡಿ. ತೋರಿಸೋ ಕ್ಯಾಪ, ಈ ಕ್ಯಾಪ್ ಅಲ್ಲಿಗೆ ಹಾಕ್ಬಿಟ್ಟು ಅದನ್ನು ಮೋಟ್ರ್ ರನ್ ಮಾಡಬೇಕು. ಇದನ್ನು ಇಲ್ಲೂ ಬಾಳೆ ಹಾಕಿದ್ದು ಗೈಸ್ ನೋಡಿ. ಯಾರು ಇಲ್ಲ ಕಾರಣ ನಾನು ವ್ಲಾಗ್ ಮಾಡ್ತಾ ಇರೋದು. ಇಲ್ಲಿ ಯಾರ ಜೊತೆ ಮಾತಾಡೋಣ?
ನಮ್ಮ ಚಲ್ವಣ ಯಾರ ಜೊತೆ ಮಾತಾಡ್ತಿದ್ದಾರೆ ತೋರಿಸಿ ಅಂತವ್ರೆ ಗೈಸ್. ಸೊ ಇದಕ್ಕೆಲ್ಲ ನೀರು ಬಿಡಬೇಕಲ್ಲ, ನೀರು ಬಿಡೋಕ್ಕೆ ಮೋಟ್ರ್ ಆನ್ ಮಾಡಬೇಕು. ಮೋಟ್ರ್ ಆನ್ ಮಾಡಿದ್ರೆ ಅದು ಕ್ಯಾಪ್ ಉರ್ಚೋಯ್ತಾಯಿತ್ತು. ಸೊ ಅದಕ್ಕೆ ಇವಾಗ ಕ್ಯಾಪಲ್ಲಿ ಫಿಟ್ ಮಾಡಿಬಿಟ್ಟು ನೋಡಿ ಗೈಸ್ ಹೆಂಗೆ ಸಾಹಸ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲೇ ಅದು ಕ್ಯಾಪ್ ಇರೋದು, ಬನ್ನಿ ತೋರಿಸ್ತೀನಿ ನಿಮಗೆ. ಆ್ಯಂಡ್ ಇಲ್ಲಿ ಎಲ್ಲ ಬಾಳೆ ಹಾಕಿದ್ದೀವಿ. ಬಾಳೆಗೆ ನೀರಿಲ್ಲ, ನೀರು ಬೇಕು ಅಂತಂದರೆ ಮೋಟ್ರ್ ಆನ್ ಮಾಡಬೇಕು. ಮೋಟ್ರ್ ಆನ್ ಮಾಡಬೇಕು ಅಂತಂದರೆ ಫಸ್ಟ್ ಈ ಕ್ಯಾಪ್ ಮುಚ್ಚಬೇಕು. ಈ ಕ್ಯಾಪ್ ಮುಚ್ಚೋಕ್ಕೆ ಹೊಸ ಕ್ಯಾಪೇ ಹಾಕಬೇಕು. ಈ ಹಳೆ ಕ್ಯಾಪ್ ಅಲ್ಲಿ ಬಿದ್ದೈತಲ್ಲ ಅದು ಫುಲ್ ಥ್ರೆಡ್ಡೆಲ್ಲ ಹೋಗ್ಬಿಡೈತೆ. ಸೊ ಅದಕ್ಕೆ ಇದನ್ನು ಮುಚ್ಚಿಬಿಟ್ಟು ಆ ಕ್ಯಾಪಲ್ಲಿ ಮೋಟ್ರ್ ಆನ್ ಮಾಡಿದ್ರೆ ಎಲ್ಲ ಕಡೆಗೂ ನೀರು ಹೋಯ್ತದೆ. ನೆನ್ನೆ ಸಂಜೆ ಬಂದಿದ್ದು ಇಲ್ಲಿ ಆಲ್ರೆಡಿ ಕ್ಯಾಪ್ ಬಿಚ್ಚೋಗ್ಬಿಟ್ಟು ಇಲ್ಲೆಲ್ಲ ನೀರು ಹೋಯ್ತಾಯಿತ್ತು. ಬಾ ಕೊಡಿಲ್ಲ ಕ್ಯಾಪ್ ಕೊಡು ಕ್ಯಾಪ ಹಾಕು. ಆಹಾ ಕ್ಯಾಪ್ ಹಾಕಕ್ಕೆ ಬರೀಕಿಲ್ವಾ? ಅಲ್ಲೆಲ್ಲ ರಾಜ್ಕುಮಾರ್ ಹಾಕು. ಈ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಕರೆಕ್ಟಾಗಿ ಹಾಕು, ಟೈಟಾಗಿ. ಕುದ್ಗತ್ತಾನೆ ಇಲ್ಲ ಅದು. ಹಾಂ ಅಷ್ಟೇ. ಅದ್ರ ಮೇಲೆ ಕಲ್ಲೇನಾರು ಮಡ್ಕೊ ಒಂದು ಚಿಕ್ಕದ ಬೇಡ ಅಂದ್ಯಾ? ಆಯ್ತು ಹೋಗಿ ಆನ್ ಮಾಡು. ಸೊ ಈಗ ಮೋಟ್ರ್ ಆನ್ ಮಾಡ್ತಾರೆ ಗೈಸ್. ಮೋಟ್ರ್ ಆನ್ ಮಾಡಿದ್ಮೇಲೆ ಎಲ್ಲ ಕಡೆಗೂ ನೀರು ಹೋಗುತ್ತೆ. ಹೆಣ್ಣು ಮರದಲ್ಲಿ ಹಲ್ಸಿನ ತೊಳೆ ಬಿಟ್ಟೈತೆ ನೋಡಿ, ಹಲ್ಸನ್ ಬಿಟ್ಟೈತಿ. ಹಲ್ಸೇನು ನಮ್ಮ ಪೇರಿಸ್ವಾಮಿನ ಎಳ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಡ್ರಿಲ್ಲರ್ನ ಎಳ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಹಲ್ಸೇನು ಇನ್ನೂ ಹಣ್ಣಾಗಿಲ್ಲ ಅಲ್ವಾ? ಎಷ್ಟು ದಿನ ಬೇಕು ಇನ್ನೂ ಹಣ್ಣಾಗಿಕ್ಕಿದ್ದು ಪ್ರಕಾಶನ? ಬೇಡ ಇಲ್ಲೇನೋ ಇದಾಗೈತೆ, ಕೊಳ್ತಂಗೆ ಐತೈತೆ. ಜಾಸ್ತಿ ದಿನ ಬಿಡ್ಬಾರ್ದು ಗೈಸ್. ಇದು ನೋಡಿ, ಇದು ಕೊಳ್ತೋಗ್ಬಿಟ್ಟೈತಿ, ಹೋಗ್ಬಿಟ್ಟೈತಿ. ಸೊ ಹಣ್ಣು ಸಪೋಟ ಬಿಟ್ಟೈತೆ. ಸಪೋಟ ಕಿತ್ಕೋಬೇಕಿತ್ತು, ಹೋಯ್ತೆ. ಸಪೋಟ ಕಿತ್ಕೊಯ್ತೀನಿ. ಕಾಣಿಸ್ತಿಲ್ಲ ನಿಮಗೆ ಸಪೋಟ? ನೋಡಿ ಇದಾವಲ್ಲ, ಸಪೋಟ ಬಿಟ್ಟೈತೆ, ಹೋಯ್ತೆ. ಸಪೋಟ ಕಿತ್ಕೊಂಡು ಹೋಗ್ಬೇಕು. ಸೊ ಸದ್ಯಕ್ಕೆ ಇವಾಗ ಮೋಟ್ರ್ ಆನ್ ಮಾಡಿಬಿಟ್ಟು ಎಲ್ಲ ಮರದಲ್ಲಿರೋ ತೆಂಗಿನಕಾಯಿ ಕಿತ್ಕೊಂಡು ಹೋಗ್ಬೇಕು ಮನೆಗೆ. 25-30 ತೆಂಗಿನಕಾಯಿ ಹೇಳವ್ರೆ. ನನಗೆ ಫಸ್ಟ್ 50 ಅಂತ ಅಂದ್ಬಿಟ್ರು, ನಾನು ಸಾಕೆ ಆಗೋಗಿದ್ದೆ. ಸೊ ಈಗ ಸದ್ಯಕ್ಕೆ 25-30 ಬಂದವ್ರೆ ಗೈಸ್. ನಮ್ಮ ಚಲ್ವಣ್ಣವರು ತೆಂಗಿನಕಾಯಿ ಕೆಡಗಕ್ಕೆ ರೆಡಿ ಮಾಡ್ತಾವ್ರೆ. ಇದಕ್ಕೆ ಲೋಟಿ ಅಂತ ಕರಿತೀವಿ ಗೈಸ್ ನಾವು, ಇಷ್ಟು ಉದ್ದ ಇರುತ್ತೆ. ಸೊ ಇದನ್ನು ಶಾರ್ಪನ್ ಮಾಡ್ತಾವ್ರೆ, ಅಂದರೆ ಅದು ಕತ್ತಿ ಏನಿದೆಯಲ್ಲ, ಕುಡ್ಲೇನಿದೆಯಲ್ಲ, ಕುಡ್ಲನ್ನ ಕಲ್ಲಲ್ಲಿ ಹಿಂಗೆ ಸವದ್ರೆ ಅದು ಶಾರ್ಪ್ ಆಗುತ್ತಲ್ಲ. ಸೊ ಹಿಂಗೆ ಎಳ್ದಿದ ತಕ್ಷಣ ದಡ್ಡು ಬಿದ್ದೋಯ್ತದೆ ಅಂತ. ಸೊ ಅದಕ್ಕೆ ಇನ್ನೂ ಶಾರ್ಪ್ ಮಾಡ್ತಾವ್ರೆ. ಸೊ ಫಸ್ಟ್ ನಾವು ಇಲ್ಲಿರೋ ಮರಗಳಿಗೆ ಹೋಗ್ತೀವಿ. ಸೊ ಬನ್ನಿ, ಇವರು ಎಷ್ಟು ಬೇಕಷ್ಟು ಶಾರ್ಪ್ ಮಾಡಿಕೊಂಡು ಸ್ಟಾರ್ಟ್ ಮಾಡಲಿ. ಎಷ್ಟು ವರ್ಷ ಆಯಿತು ಚಲ್ವಣ್ಣ ನೀನು ಸ್ಟಾರ್ಟ್ ಮಾಡಿ ಈ ವ್ಯವಸಾಯವ? ಎಷ್ಟು ಅಪ್ಪ ನೀನು ಎಷ್ಟು ವರ್ಷದಿಂದ ನೀನು ಮಾಡ್ತಾಯಿದ್ದೀ ಹೇಳು? ಇಲ್ಲಿಗೆ ಬಂದಿದ್ದು ಲೆಕ್ಕ ಹೇಳ್ಬೇಡ. ನೀನು ಮಾಡ್ತಾ ಇರೋದು ಎಷ್ಟು ವರ್ಷದಿಂದ ಮಾಡ್ತಿದ್ದಿ? ಸುಮಾರು ಒಂದು 9 ವರ್ಷ ಮಾಡ್ತಾನೆ. 9 ವರ್ಷದಿಂದವಾ? 9 ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದಾರಂತ ಗೈಸ್. ಎಷ್ಟು ಎಕ್ಸ್ಪೀರಿಯನ್ಸ್ ಇರಬೇಡ ನಮ್ಮ ಚಲ್ವಣ್ಣಿಗೆ ಅಲ್ವಾ? ಸೊ ಈ ಮರದಲ್ಲಿ ಮತ್ತು ಆ ಮರದಲ್ಲಿ ಸ್ವಲ್ಪ ತಳ್ಳು ಜಾಸ್ತಿ ಐತೆ ನೋಡಿ. ಟಿಶ್ಕ್ಯಾವ್. ಸೊ ಇವಾಗ ಇವೆರಡು ಒಂದು ಕಡೆಯಿಂದ ಈ ಮರ ಆ ಮರ ಮುಗಿಸ್ಕೊಂಡು ಹಂಗೆ ಹೋಗ್ಬೇಕು ಗೈಸ್. ಗೈಸ್ ಸಕ್ಸಸ್ಫುಲ್ಲಿ ಲೋಟಿ ರೆಡಿ ಮಾಡ್ಕೊಂಡ್ರು. ಈಗ ಕಾಯಿ ಕೆಡ್ಕಕ್ಕೆ ಹೋಯ್ತಾವ್ರೆ. ಹುಷಾರ್ ಕಾರಣ, ತಾಲ್ಗಿಲೆ ಮೇಲೆ ಎತ್ತಾಕಬಿಟ್ಟಿಯೇ. ಅಲ್ಲಿ ತಾಲ್ಗಿಲೆ ಮೇಲೆ ಹಾಕೋಬಿಟ್ಟಿಯೇ ಅಂತವ. ಮೇಕೆ ಎತ್ಬಿಡು ಚಲ್ವಣ. ಮೇಕೆ ಎತ್ತು. ಏಕೆ ಮರದ ಮೇಕೆ ಎತ್ಬಿಟ್ರೆ ಈಸಿ ಆಯ್ತದಪ್ಪ. ಅಲ್ಲಿದೆ ನೋಡಿ, ಬೇತು ಕೆಡ್ಗೋ. ಸೊ ಹಿಂಗೆ ಗೈಸ್ ಎಲ್ಲ ಮರಕ್ಕೂ ಹೋಗಿ ಇವಾಗ ಹತ್ತತ್ರ ಒಂದು 25-30 ಕಾಯಿ ಕೆಡಗಬೇಕು. ಸೊ ನಮ್ಮ ಚಲ್ವಣ್ಣವರು ಫುಲ್ಲು ಗಂಡುಗಲ್ಲಿ ಆಗ್ಬಿಟ್ಟು ಹೋಗವ್ರೆ ಕಾಯಿ ಕಾಯಿ ಕೆಡ್ಗಕ್ಕೆ. ಕೆಡ್ಗೋ ತಲೆ ಮೇಲೆ ಹಾಕಬಿಟ್ಟು ಅಷ್ಟೇ, ಹುಷಾರು. ಬತ್ತು. ನಮ್ಮ ಚಲ್ವಣ್ಣವರು ರೋಡ್ ಗಿಡ್ಗೆಲ್ಲ ಹೋಗಿ ಆ ಕಡೆ ಬೇಲಿಯಿಂದ ಆ ಕಡೆಗೆಲ್ಲ ಹೋಗಿ ಸಾಹಸ ಮಾಡ್ತಾರೆ ಗೈಸ್. ನಮ್ಮ ಪ್ರಕಾಶನ ಆಲ್ರೆಡಿ ಬಿದ್ದಿರೋ ಕಾರಣ ಎತ್ತಿ ಚೀಲಡಿಗೆ ಹಾಕ್ತಾರೆ. ಏಕೆ ಏನಾಯ್ತು? ಸೈಡ್ ಬನ್ನಿ ನಿಧಾನ ಕಾಣೋ. ಯಪ್ಪ ಇದು ನೋಡಿ, ಈ ಬ್ರಳೆ ಹಿಂಗಾಗೈತಿ. ಇದು ತೋರಿಸಿದ ಯಪ್ಪ, ಇದು ತಿರ್ಸು ಗೈಸ್. ಇವ್ರು ನೋಡಿ ಕೈ ಹೆಂಗೆ ಗೇಟ್ ಆಗೈತಿದ್ದು. ಅಯ್ಯಪ್ಪ ಶಿವ. ಸೊ ನಮ್ಮ ಪ್ರಕಾಶನ ಎತ್ತಿ ಹಾಕಂತವ್ರೆ. ನಮ್ಮ ಚಲ್ವಣ್ಣ ಕೆಡಕ್ತಾ ಕೂತವ್ರೆ. ಇವ್ರು ಪೆರಿಸ್ವಾಮಿಯಲ್ಲಿ ಕುತ್ಕೊಬಿಟ್ಟು ಮೊಬೈಲ್ ನೋಡ್ತಾವ್ರೆ ನೋಡಿ. ರಾಪ ಪೆರಿಸ್ವಾಮಿ ವಾಂಗ ಪೆರಿಸ್ವಾಮಿ ವಾಂಗ. ಮೊಬೈಲ್ ನೋಡ್ತಾ ಕೂತವ್ರೆ. ಇವ್ರು ಇಲ್ಲಿ ಕಾಯಿ ಕೆಡಕ್ತಾವ್ರೆ, ಒಬ್ರು ಕಾಯಿ ಎತ್ಕೊತಾವ್ರೆ.
ಲೋಟಿ ನಮ್ಮ ಚಲವಣಿಗೆ ಏಟಕ್ತಲ್ಲ ಅಂತ ಅಂದ್ಬಿಟ್ಟು ಅರ್ಧ ಮರಕ್ಕೆ ಹತ್ತಿಸ್ಬಿಟ್ಟು ಇಲ್ಲಿಂದ ಕೀಳಕ್ಕೆ ಅಂದ್ಬಿಟ್ಟು ಪ್ಲಾನ್ ಮಾಡ್ತಾ ಇವಿ. ಹತ್ತು ಇಲ್ಲಿ ನೋಡಿ, ಇಲ್ಲಿ ಅರ್ಧ ಮರದ ಗಂಟೆ ಹತ್ಬಿಟ್ಟು ಅದಾದ್ಮೇಲೆ ಇದು ತುಂಬ ಹೈಟ್ ಐತೆ ಗೈಸ್. ಈ ಮರ ತುಂಬ ಹೈಟ್ ಐತಾ. ಸೊ ಅವ್ರಿಗೆ ಲೋಟಿ ಎಟಕ್ತಲ್ವಾ, ಈಗ ನೋಡಿ ಕೊಡ್ತೀವಿ ಇಲ್ಲಿಂದ. ಕೊಡಿ ಇವಾಗ ಅವ್ರ ಕೈಗೆ. ಇಸ್ಕೋ ಇವಾಗ. ಬಿಗಿಯಾಗಿ ನಿಂತ್ಕೋ, ದುಬ್ಬನ್ ಬಿದ್ಗಿದೋಗ್ಬಿಟ್ಟು ಆಮೇಲೆ ಕೊಡಿ ಅವ್ರಿಗೆ. ಈಗ ನೋಡಿ ಗೈಸ್, ಟೆಕ್ನಾಲಜಿಯಾ. ಅಯ್ಯಪ್ಪ ನನ್ನ ಮೇಲೆ ಬಂದ್ಬಿಟ್ಟದು. ಹೇಳಿ. ಟೆಕ್ನಿಕಾ ನೋಡಿ ಗೈಸ್, ಹೆಂಗೆ ಟೆಕ್ನಾಲಜಿ. ನಮ್ಮ ಚಲ್ಮಣ್ಣಂದು ಕ್ರೇಜಿ. ಮರಕ್ಕೆ ಹತ್ಬಿಟ್ಟು ಪಾಪ ಸರ್ಕಸ್ ಮಾಡಿಸ್ತಾವ ನಮ್ಮ ಚಲ್ಮಣ್ಣಂದು. ಬಂದವ ಕಣಂತ ಕೀಳೋದ. ಆಯ್ತಾಯ್ತು, ನಿಧಾನಕ್ಕೆ ಕೀಳು, ಏನು ತಲೆ ಕೆಡ್ಸ್ಕೊಬಿಡ. 1 ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ. ನೀನು ಬಿಗಿಯಾಗಿ ಕೂತ್ಕೋ, ಯಾವ್ದಂಗಾರ ಅಲ್ಲಿ ಬಿದ್ಗಿತ್ಬಿಟ್ಟು ಆಮೇಲೆ ಮದ್ದಿಕ್ಕ ಕೆಳಿ ಹಂಗೆ ಹೇಳಿ. ನಮ್ಮ ಶರ್ಮಣ್ಣವ್ರಿಗೆ ಸ್ಟ್ರೆಂತ್ ಸಾಕಾಯ್ತಲ್ಲ ಗೈಸ್. ನೋಡಿ ಬಂತು ಹಂಗೆ ಕ್ರೇಜಿ ಅಷ್ಟೇ. ನಾನು ಬೀಳ್ಸಾವ ಎಲ್ಲನೂ ಹೇಳ್ತೀನಿ ನೋಡಿ ಗೈಸ್. ಯಾವ್ಯಾವ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ನಮ್ಮ ಚಲ್ವಣ ಕೆಡಕ್ ತಗೋತದೆ. ಅರ್ಧ ಮರಕ್ಕೆ ಕತ್ತಿ ಅಲ್ಲಿಂದ ಅಲ್ಲಿ ಲೋಟಿ. ಅಬ್ಬಬ್ಬಬ್ಬಬ್ಬ ಮರದಿಂದ ಇಲ್ದು ನಮ್ಮ ಚಲ್ವಣ್ಣವ್ರು ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ ಗೈಸ್. ಮೋಟ್ರ್ ಆನ್ ಮಾಡಿದ್ದು ನೋಡಿ, ನೀರು ಬರ್ತೈತಿ. ಈ ಪೈಪಲ್ಲಿ ಬರ್ತಾರೆ, ತೋರಿಸ್ತೀನಿ ನೋಡಿ. ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಏನು ಪೈಪ್ ತೂತ್ ಮಾಡಿದ್ವಿ, ಇದು ನೀರು ಬರ್ತೈತಿ. ಹಿಂಗೆ ಗಿಡದ ಹತ್ರ ನೀರು ಬಿಟ್ಬಿಟ್ರೆ ಬೇರೆ ಕಡೆ ಹೋಗೋ ನೀರು ವೇಸ್ಟು ಆಗಲ್ಲ, ಏನೂ ಇಲ್ಲ. ಸೊ ನಮ್ಮ ಚಲ್ವಣ್ಣರು ಇವಾಗ ಈ ಮರಕ್ಕೆ ಬಂದವ್ರೆ. ಅಣ್ಣ ಇದ್ರಲ್ಲಿ ಯಾವುದೂ ಇಲ್ಲ ಅನಿಸ್ತದೆ ಕಣ. ಇದ್ರಲ್ಲಿ ಯಾವುದೂ ಇಲ್ಲ ಕಣ. ನೋಡಿ ಬೇರೆ ಮರಕ್ಕೆ ಹೋಗೋಣ ಬನ್ನಿ ಗೈಸ್. ಇದರಲ್ಲೂ ಇಲ್ಲ ಸಣ್ಣ ಕವೆ. ಇದರಲ್ಲೂ ಇಲ್ಲ. ಆ ಕಡೆ ನಡಿ, ಆ ಕಡೆ ನನ್ನ ಬನ್ನಿ ಗೈಸ್. ನಮ್ಮ ಚಲ್ವಣ್ಣಂಗಂತೂ ಇವತ್ತು ಫುಲ್ ಸರ್ಕಸ್ ಮಾಡ್ಸಾಕ್ಬಿಡ್ತೀನಿ. ಫುಲ್ ಎಕ್ಸಸೈಸು. ಇಲ್ಲೆಲ್ಲ ಬಿಟ್ಟಿದ್ದು ನೆನ್ನೆ ಮೊನ್ನೆ ಎಲ್ಲ. ಅದು ಕ್ಯಾಬ್ ಬಿಚ್ಚೋಗ್ಬಿಟ್ಟು ಆ ಕಡೆ ನೀರು ಹೋಗ್ತಾಯಿತ್ತು. ಸೊ ಹಂಗಾಗಿ ಇವತ್ತು ಕ್ಯಾಬ್ ತಂದುಬಿಟ್ಟು ಅದು ರೆಡಿ ಮಾಡಿ ಮೋಟರ್ ರೆಡಿ ಮಾಡಿದ್ವಲ್ಲ. ಸೊ ಇವಾಗೆಲ್ಲ ಕರೆಕ್ಟಾಗಿ ಹೋಗ್ತೈತಿ. ನೋಡಿ ತೆಂಗಿನ ಮರಕ್ಕೂ ಸಪ್ರೇಟಾಗಿ ಹೋಗ್ತೈತೆ, ಎಲ್ಲ ಕಡೆ ಸಪ್ರೇಟ್. ಇಲ್ಲಿ ಬಂದವ ನೋಡು, ಕೀಳು, ನಿಧಾನ ಅಷ್ಟೇ. ಕ್ರೇಜಿ. ಸಕ್ಸಸ್ಫುಲಿ ಒಂದು ಚೀಲ ಕಂಪ್ಲೀಟ್ ಮಾಡಿದ್ವಿ ಗೈಸ್. ನನ್ನ ಪೇರಿ ಸ್ವಾಮಿಯವ್ರು ಇವಾಗ ಬಂದವ್ರೆ ಚೀಲ ಎತ್ಕೊಂಬಂದಿದ್ದಕ್ಕೆ. ಇಷ್ಟೊತ್ತು ಮೊಬೈಲ್ ಯೂಸ್ ಮಾಡ್ತಾಯಿದ್ರು. ಒಂದು ಚೀಲ ಕಂಪ್ಲೀಟ್ ಆಯಿತು, ಇನ್ನೆರಡು ಚೀಲ ತುಂಬಬೇಕು. ನಮ್ಮ ಚಲ್ವಣ್ಣವ್ರು ಕೆಡಿಕೊಂಡು ಹೋಯ್ತಲೇ ಅವರೇ. ನಾವು ಹಿಂದಗಡೆ ಎತ್ಕೊಂಡು ಬರ್ತಾನೆ ಇದ್ದೀವಿ. ಆಗಿಲ್ದಾರ ಕೀಳ್ಬೇಡ. ಇಲ್ಲ ಅದು ಬಂದಿಲ್ಲ ಕೀಳ್ಬೇಡ. ಬಂದಿಲ್ಲ ಕಣ. ನಡಿ. ನೀನು ಯಾವ 9 ವರ್ಷದಿಂದ ವ್ಯವಸಾಯ ಮಾಡಿದ್ಯಾ ನಾನೇ ಹೇಳ್ತಾನಪ್ಪ, ನಿನಗೆ ಗೊತ್ತಾಯ್ತಲ್ಲ. ನೋಡಿ ಗೈಸ್, 9 ವರ್ಷದಿಂದ ವ್ಯವಸಾಯ ಮಾಡೋರಂತೆ. ಇದ್ರಲ್ಲಿ ಬಂದ ನೋಡ್ಬೇಕಿದ್ರೆ ನನಗೆ ಗೊತ್ತಾಯ್ತದ, ಅವ್ರಿಗೆ ಗೊತ್ತಾಯ್ತಲ್ಲ. ಹೆಂಗಪ್ಪ? ನಿಧಾನ. ಒಂದೇ ಒಂದು ಅದೇ ಕಣಂತೆ. ಅದೊಂದು ಕೇಳ್ಕೊ. ನಡಿ. ಇದೇನು ಇಷ್ಟೇ ಸ್ಟಪ್ ಅದಲ್ಲ. ನಡಿ. ಇಲ್ಲ ಕಣಂತೆ. ಕೊಪ್ಪರೆ ಆಗಿದ್ದದ? ಇಲ್ಲ, ಕಾಯಿ ಹಾಕಣಂತೆ. ನಿಧಾನ. ನಿನ್ ಕತ್ತಿಗೆ ಸಮೇತ ಎಳೆದ್ಬಿಟ್ಟು ಆಮೇಲೆ ಹಾಕಂಡಿ. ಮುಂದಕ್ಕೆ ಮಡಿಕೋಬೇಕಾರೆ ಹಿಂದಕ್ಕೆ ಮಡಿಕೊಂಡ್ರ ಹಿಂಗೆ. ನಿಧಾನ. ಬಾಳೆ ಎಲೆ ಗೇಟ್ ಮಾಡಬೇಡ. ನಿನ್ಗೇಟಾರ ಪರವಾಗಿಲ್ಲ, ಬಾಳೆ ಎಲೆ ಗೇಟ್ ಮಾಡಬೇಡ. ಚಲೋಣ ರಚ್ಕೆದ್ ಬಿಡ್ತಂಗ ಗೈಸ್ ಹಂಗೆಲ್ಲ ಹೇಳಿದ್ರೆ. ಈ ಮರ ಚಿಕ್ಕ ಮರದಲ್ಲಿ ಇರೋದು ಕಾಣೆ ಇದಾವಾ ಪ್ರಕಾಶನ? ಇಲ್ಲ ಬರೀ ಈ ಮರಕ್ಕೆ ಹೋಗೋಣ. ಇಲ್ಲಿ ಪಕ್ಕದ ಮರಕ್ಕೆ ನಾನು ಇಡೀ ನಮ್ಮ ಗದ್ದೆ ಎಲ್ಲ ತೋರ್ಸಾಕ್ಬಿಟ್ನಲ್ಲ ಗೈಸ್ ನಿಮಗೆ. ಸೊ ಈ ಮರಕ್ಕೆ ಬಂದಿದ್ದೀವಿ ಈಗ. ನೋಡೋಣ ಈ ಮರದಲ್ಲಿ ಏನೋ ನೀರು ಹೋಯ್ತಾ ಕಣಂದ್. ಬಾ, ಎಲ್ಲ ಕಚ್ಕೊಬೇಡ. ಈ ಮರದಲ್ಲಿ ಐತೆ ನೋಡಲ್ಲಿ ಗೈಸ್. ನಮ್ಮ ಚಲ್ವಣ್ಣಂಗೆ ಒಂದೊಂದೇ ಕೆಳಗೆ ಗೊತ್ತಾಯಿಲ್ಲ. ನಮ್ಮ ಪ್ರಕಾಶನ ಒಂದೊಂದು ಜೊಂಪೆನೇ ಉದುರಿಸ್ತಾ ಗೊತ್ತದೆ. ಇಲ್ಲೂ ಹತ್ತಕೈಕಿಲ್ಲ ಅಂತ ಅಂದ್ಬಿಟ್ಟು ಮರ ಐತೆ ಅಂದ್ಬಿಟ್ಟು ಇಲ್ಲಿ ಹಚ್ಚಕ್ಕೆ ಹೋದ್ವಾ, ಅಷ್ಟೊಳಗೆ ಪ್ರಕಾಶನ ಕೊಡಲಿ ನಾನೇ ಕೇಳ್ತೀನಿ ಅಂತ ನೋಡಿದ್ವಿ. ಇಲ್ಲೊಂದು, ಅಲ್ಲೊಂದು 2, ಅಲ್ಲೊಂದು 3, ಅಲ್ಲೊಂದು 4 ಒಟ್ಟಿಗೆ ಒಂದೇ ಸರಿ ಕಿತ್ತಾಕ್ಬಿಡ್ತು ಗೈಸ್. ಹತ್ತು ಚಲ್ವಣ ಮೇಕತ್ತು. ಐಕಿಲ್ಲ ಕಣ ಬಾಯಿಲಿ ಹತ್ತು ಮೇಕೆ ಗೈಸ್. ತುಂಬ ಹೈಟ್ ಐತೆ ಮರ ಇದು. ಬಾ ಹತ್ತು ಹೇಳ್ತೀನಿ. ಮೇಕತ್ತು ಮೇಕತ್ತು. ತುಂಬ ಹೈಟ್ ಐತೆ ಕಣಂತ ಮರ. 10 ಐಕಿಲ್ಲ ಕಣಂತೆ. ನೀನೇನು ಒಂದೊಂದು ಕೀಳಕ್ಕಂಗೆ ಅಂತೀಯ. 4 ಕೀಳ್ತಲ್ವಲ್ಲ ಒಟ್ಟೊಟ್ಟಿಗೆ. ಇಟ್ಕೊಳಕ್ಕೆ ಐಕಿಲ್ಲ.
ಹತ್ತು ನೀನು ಹೇಳ್ತೀನಿ, ನೀನು ಹತ್ತಕ್ಕೆ ಅಯ್ಯೋ ಅಂತೀಯಪ್ಪ. ಹಾಂ, ನಾವು ಹೇಳ್ತೀವಿ ಹತ್ತು. ಇಲ್ಲಿ ಹತ್ಬಿಟ್ಟು ಅಲ್ಲಿ ಕೂರಿಸ್ಬಿಡ್ತೀವಿ ಕೈಸ ಕೊಂಬೆಗೆ ಕೂರ್ಸು ಸೊರ ಆಯ್ತದೆ. ಹತ್ತಕ್ಕೆ ಎಷ್ಟು ಕಳ್ಳಾಟ ಆಡ್ತದೆ ಗೊತ್ತಾ ನಮ್ಮ ಚೆಲ್ವಣ? ಬಲೆ ಕಳ್ಳಾಟ ಆಡ್ತದೆ. ಹುಷಾರು, ಮರ ಮುರಿದಾಕ್ಬಿಟ್ಟು ಆಮೇಲೆ ನಿನ್ನ ತೂಕ ತಳ್ದದೇ ಇಲ್ಬೋದು. ಅಲ್ಲೋದಿ ಮುರಿದಾಕ್ಬಿಡ ಅಂದ್ರೆ ಅದನ್ನೇ ಮುರಿದಾಕಲ್ಲ. ಸೊ ಗೈಸ್, ಎಲ್ರದ್ದು ತಿಂಡಿ ಆಯಿತಾ? ನಾನು ತಿಂಡಿ ಮಾಡ್ಕೊಂಬಂದೆ, ಮನೇಲಿ ರೊಟ್ಟಿ ಮಾಡಿದರು, ಹೊಟ್ಟೆ ಬೇರೆ ಉಂಡ್ಬಿಟ್ಟು ಬಂದೆ. ಇಲ್ಲೆಲ್ಲ ಕರ್ಗೋಯ್ತಾ ಇದೆ ಬಂದ್ಬಿಟ್ಟು. ಸೊ ಒಂದು ಚೀಲ ಆಯಿತು, ಈಗ 1.5-2 ಚೀಲ ಹತ್ತತ್ರ ಇನ್ನೇನು ಬಂದೈತೆ. 2 ಚೀಲ ಆದಮೇಲೆ ಇನ್ನೊಂದು ಚೀಲ ತುಂಬಿಕೊಂಡು ಎತ್ಕೊಂಡು ಮನೆಗೆ ಹೋಗೋದೆ. ಮನೆಗೆ ಹೋದ್ಮೇಲೆ ಗುಂಡಿಗೆ ಟ್ರಿಮ್ ಮಾಡಬೇಕಲ್ಲ ಗೈಸ್, ಅವ್ನಿಗೊಂಚೂರು ಟ್ರಿಮ್ ಮಾಡಿಬಿಟ್ಟು ರೀಲ್ಸ್ ಎಡಿಟ್ ಮಾಡೋಕ್ಕೆ ಆಗಲಿಲ್ಲ, ಟೈಮೇ ಸಿಗ್ತಲ್ಲ ಗೈಸ್, ಹಂಗಾಗ್ಬಿಟ್ಟೈತಿ. ಏನು ಮಾಡೋದ ಪರಿಸ್ಥಿತಿ. ಸೊ ಗೈಸ್, ಸಕ್ಸಸ್ಫುಲಿ 3 ಚೀಲನೂ ಕಿತ್ಕೊಂಡು ಈ ಥರ ಗಂಟಾಕ್ತಾರೆ ನಮ್ಮ ಪ್ರಕಾಶಣ್ಣವರು. ನೋಡಿ ಈ ಥರ ಗಂಟಾಕಾಯ್ತು. ಸೊ ಈಗ ಈ 3 ಚೀಲನೂ ಎತ್ಕೊಂಡು ಮನೆಗೆ ಹೋಗಬೇಕು. ಇಲ್ಲಿ ಹತ್ತತ್ರ ಒಂದು ನಿಮಿಷ, ಇಲ್ಲಿ ಹತ್ತತ್ರ ಒಂದು ಎಷ್ಟು ಕಾಯವೇ ಪ್ರಕಾಶಣ್ಣ? ಒಂದು 50. ಸೊ ಒಂದು 3 ಚೀಲದಲ್ಲಿ ಒಂದು 50 ಹಾಕಿದ್ದೀವಿ. ಈಗ ನಮ್ಮನೆಯವ್ರು 30 ಹೇಳಿದ್ರೆ ಇನ್ನೊಂದು 20 ಎಕ್ಸ್ಟ್ರಾನೇ ಕಿತ್ತಿದ್ದೀವಿ. ಸೊ ಇದನ್ನೆಲ್ಲ ತೊಗೊಂಡು ಮನೆಗೆ ಹೋಗ್ಬೇಕು. ಏನು 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 ಇಂಟರ್ನ್ಯಾಷನಲ್ ಐಡಿಯಾ ಏನು ಹೇಳು? ಸೊ ಗೈಸ್, ಆಮೇಲೆ ಈ ತೆಂಗಿಂದು ಏನು ವಿಶೇಷ ನೋಡಿ ಗೈಸ್, ನೀವು ಈ ತೆಂಗಿನ ಮರ ಅಂತ ಹಾಕಿದ್ರೆ ಅದರಲ್ಲಿ ಒಂಚೂರು ವೇಸ್ಟೇಜೇ ಬರೋಲ್ಲ. ಹೆಂಗೆ ಅಂತ ಹೇಳ್ತೀನಿ ಕೇಳ್ರಿ. ಇವಾಗ ತೆಂಗಿನ ಮರ ಇದ್ದಿದೆಯಾ? ಸೊ ಈಗ ಇಲ್ಲಿ ತೆಂಗಿನಕಾಯಿ ಬಿಡುತ್ತಾ? ತೆಂಗಿನಕಾಯಿಗಿನ ಮುಂಚೆ ಗರಿ ಇಡುತ್ತಾ? ಆ ಗರಿ ಒಣಗಿದ್ಮೇಲೆ ಅದನ್ನು ನೀರು ಕಾಯ್ಸೋಕ್ಕೆಲ್ಲ ಯೂಸ್ ಮಾಡ್ತಾರಾ? ಅದಾದಮೇಲೆ ಕಾಯಿ ಬಿಡುತ್ತಾ? ಕಾಯಲ್ಲಿ ಕಾಯಿ ತಿಂತೀವಾ? ಕಂಠ ಬರುತ್ತಾ? ಕಂಠನ ಮುರಿಯೋಕೆ ಹಾಕ್ತೀವಾ? ಒಲೆಗೆ ಹಾಕ್ತೀವಾ? ಆಮೇಲೆ ಆ ಕೊರಂಬಳೆ ಎಲ್ಲ ಇದೆಯಲ್ಲ, ಹಾಂ ಬೂದಿ ತಗೊಂಡೋಗಿ ಹೊಲಕ್ಕೆ ಹಾಕ್ತೀವಾ? ಕುರುಂಬಳೆ ಇದೆಯಲ್ಲ, ಕುರುಂಬಳೆನೂ ಯೂಸ್ ಆಗುತ್ತಾ? ಆಮೇಲೆ ಈ ಫುಲ್ ಎಲ್ಲ ಮರ ಉದ್ರೋದ್ಮೇಲೆ ಇದೇನಿದೆಯಲ್ಲ ಅದನ್ನು ಯೂಸ್ ಮಾಡ್ತೀವಾ ಒಲೆಗೆ ಹಾಕೋಕ್ಕೆ? ಸೊ ನೋಡಿ, ತೆಂಗಿನ ಮರದಲ್ಲಿ ಏನೂ ನಿಮಗೆ ವೇಸ್ಟೇಜ್ ಅನ್ನೋದೇ ಇಲ್ಲ. ವೇಸ್ಟ್ ಅನ್ನೋದು ಒಂದೇ ನಮ್ಮ ಚೆಲ್ವಣ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ವೇಸ್ಟ್ ಅಂತ ಇರೋದು ನಮ್ಮ ಚೆಲ್ವಣ ಒಬ್ಬರೇ. ಸೊ ಅದು ಬಿಟ್ಟರೆ ತೆಂಗಿನ ಮರದಲ್ಲಿ, ತೆಂಗಿನಕಾಯಲ್ಲಿ ಅಥವಾ ತೆಂಗಿಂದು ಅಂತ ವಿಷಯ ಬಂದರೆ ಯಾವುದೂ ವೇಸ್ಟೇಜ್ ಇಲ್ಲ ಗೈಸ್. ಸೊ ಇವಾಗ ಸಕ್ಸಸ್ಫುಲಿ 3 ಚೀಲ ಕಾಯಿ ತುಂಬಿಕೊಂಡು ಸೊ ಮನೆಗೆ ಹೋಗೋ ಟೈಮ್. ಸೊ ಇಲ್ಲಿಂದ ಎತ್ಕೊಂಡು ಮನೆಗೆ ಹೋಗೋಣ ಬನ್ನಿ. ಸೊ ಗೈಸ್, ಅಲ್ಲಿಂದ ಕಾಯಿ ಎತ್ಕೊಂಡು ಬರ್ತಾವ್ರೆ. ಈಗ ಮೇಲ್ಗಡೆ ಇರಬೇಕು, ತಗೊಂಡೋಗ್ಬಿಟ್ಟು ನಮ್ಮ ಚಲ್ವಣವರು ಎತ್ಕೊಂಡು ಹೋಗ್ತಾರೆ. ನಡಿ ಕಾಯಿ ಇವತ್ತೇ ಎಡಿಬೇಕಾ ಅಂತ ಕೇಳಿದ್ವು. ಇವತ್ತು ಹಿಡಿದ್ರೆ ಬಿಡ್ಕೊತದೆ, ಬೇಡ ಅಂತಂದರೆ ಈಗ ನನ್ನ ಮಗ ದಾರಿಗೆ ಅಡ್ಡ ಬರ್ತಾವನೆ. ಈಗ ಕಾಯಿ ಮಾಡಿಬಿಟ್ಟು ಬಂದು ಅಣ್ಣಂಗೆ ಗ್ರೂಮಿಂಗ್ ಸೆಷನ್ ಇದೆ, ಫಿಶಿಂಗ್ಗೆ. ಸೊ ಅವನಿಗೆ ಗ್ರೂಮಿಂಗ್ ಸೆಷನ್ ಮಾಡಬೇಕು. ಸೊ ನೋಡಿ, ಇಲ್ಲಿ ತಂದು ಇಟ್ಬಿಟ್ಟು ಆಮೇಲೆ ಎಡಿಸ್ತಾರೆ. ಮೇಕತ್ತೆ ಬಿಡಬಿಡು. ಸೊ ನಾನೀಗ ಮೊಬೈಲಲ್ಲಿ ಸ್ವಲ್ಪ ಚಾರ್ಜ್ ಇಲ್ಲ, ಚಾರ್ಜ್ಗೆ ಹಾಕ್ಬಿಟ್ಟು ನನಗೆ ಗ್ರೂಮಿಂಗ್ ಸೆಷನ್ ಮಾಡಬೇಕಲ್ವಾ? ಬನ್ನಿ ಸರ್, ಬನ್ನಿ ಈ ಕಡೆ. ಗ್ರೂಮಿಂಗ್ ಸರ್, ಬನ್ನಿ ಸರ್ ಈ ಕಡೆ. ಹೊಟ್ಟೆಗೆ ಏನಾದ್ರು ಒಂಚೂರು ಊಟ ಹಾಕ್ಕೊಂಡು ಬರೋಣ. ಮಧ್ಯೆ ಬೆಳಗ್ಗೆ ತಿಂದು ರೊಟ್ಟಿ ಎಲ್ಲ ಕರ್ಗೆ ಹೋಯ್ತು. ಸೊ ಅದಕ್ಕೆ ಈಗ ಸ್ವಲ್ಪ ತಿನ್ಕೊಂಡು ಆಮೇಲೆ ಅವನಿಗೆ ಹೇರ್ ಕಟ್ ಮಾಡೋಣ. ನಮ್ಮ ಅದಕ್ಕೆ ಏನು ಮಾಡ್ತಾವ್ರೆ? ನೀವು 30 ಕೇಳಿದ್ರಿ, ನಾವು 50 ತಂದಿದ್ದೀವಿ. 50 ತಂದಿದ್ದೀವಿ ನಾವು ತೆಂಗಿನಕಾಯಿ. ಅವ್ರ ಪಾಪ ಊಟ ಮಾಡಿಸ್ತಾವ್ರೆ. ಸೊ ಗಾಯ್ಸ್, ಕಾಯೆಲ್ಲ ತಗೊಂಬಂದು ನಮ್ಮ ಗುಂಡಾಣಿಗೆ ಹೇರ್ ಕಟ್ ಮಾಡಿಬಿಟ್ಟು ಗ್ರೂಮಿಂಗ್ ಸೆಷನ್ ಮುಗಿಸಿದ್ದೀವಿ. ನಮ್ಮ ಗುಂಡಾಣ ಹೆಂಗೆ ಕಾಣ್ತಾವ ನೋಡಿ. ನಮ್ಮ ಅದಕ್ಕೆ ಇನ್ನೂ ನೋಡಿಲ್ಲ ಅವನ್ನ. ಗುಡ್ಡ ಬಾ ಹೆಂಗೆ ಕಾಣ್ತಾವ ನೋಡಿ ಗೈಸ್. ಅದು ಫುಲ್ ತೆಗಿಯೋಕ್ಕಾಗಲಿಲ್ಲ, ಅವನು ಫುಲ್ ತೆಗಿಸ್ಕೊಳ್ಳಿಲ್ಲ ನನ್ನ ಕೈಲಿ. ನನ್ನ ಮಗ ಒದ್ದಾಡ್ತಿದ್ದ, ಅದಕ್ಕೆ ನೋಡ್ಬಂಡಿ ಗುಂಡನ. ನಮ್ಮ ಅದಕ್ಕೆ ಪಾಪ ಟೈಲರಿಂಗ್ ಕೆಲಸದಲ್ಲಿ ಬಿಸಿ ಇದ್ರು, ಎದ್ದು ಬರ್ತಾವ್ರೆ. ಗೈಸ್ ನೋಡಿ ಯಾವ ಮಟ್ಟಿಗೆ ಆಗವನೆ ಅಂತ. ಅಯ್ಯ, ಫುಲ್ ತೆಗಿಸ್ಕೊಳ್ಳಿಲ್ಲ ಅವನು ನನ್ನ ಮಗ. ಪರವಾಗಿಲ್ಲ, ಸುಮಾರಾಗಿ ಅವನೇ. ನೈಸ್. ಸೊ ಈ ನನ್ನ ಮಗ ಒಬ್ಬ ಸೀರಕ್ಕೆ ಫಾಲ್ಸ್ ಆಗ್ತಿದ್ದಿರತ್ಗೆ. ಈಗ ಎಷ್ಟು 3 ಸೀರೆನ ಇದು ನೋಡಿ ಗೈಸ್. ಫಂಕ್ಷನಿಗೆಲ್ಲ ರೆಡಿ ಮಾಡ್ಕೊತಾವ್ರೆ.
ಮೂರನೇ ಸೀರೆ ನಮ್ಮ ಅದಕ್ಕೆ ಮೂರನೇ ಸೀರೆ ಫಾಲ್ಸ್ ಆಗ್ತಾವ್ರೆ. ಬ್ಲೌಸ್ ಗೀಸ್ ಎಲ್ಲ ಒಳ್ಳೆಯವ್ರು ಹೊಲ್ಕತ್ತವ್ರೆ. ನಮ್ಮ ಪಡ್ನಿ ನಾರ್ಮಲ್ ಟೈಮಿಂಗ್ಸ್ ಗೈಸ್. ಅಯ್ಯೋ 3 ಗಂಟೆ ಆದರೆ ಎಬ್ರಿಸಿಲ್ಲ ಅವಳನೇಕೆ 2 ಗಂಟೆ ಮನೆ ಕಂಡ್ಲಾ. ಸೊ ಅವಳಿನ್ನ ಎದ್ದು ಊಟ ಮಾಡಬೇಕು. ಸದ್ಯಕ್ಕೆ ನಾನು ಊಟ ಮಾಡ್ತೀನಿ. ಏನೇನು ಮಾಡವ್ರೆ ಅಂತ ನೋಡೋಣ ರೀ. ಏನೇನೈತೆ ಅದಕ್ಕೆ? ಅನ್ನ ಸಾಂಬಾರೇನು? ಹಾಂ, ಮಳ್ಳೆ ಹುಳ್ಳಿ ಕಾಳು ಸಾಂಬಾರು ಮಾಡೋರು ಗೈಸ್. ಅನ್ನ ಮಳ್ಳೆ ಹುಳ್ಳಿ ಕಾಳು ಸಾಂಬಾರು. ಇದು ಬೆಳಿಗ್ಗೆ ಮಾಡಿದ ರೊಟ್ಟಿ ಹಂಗೆ ಐತೆ, ಇನ್ನೂ ತಿಂದಿಲ್ಲ. ಸೊ ಸಂಜೆ ಕಾಫಿ ಗಿಫಿ ಟೈಮಲ್ಲಿ ತಿನ್ಕೊಂತಾರೆ. ಸಾಕಾಯ್ತಾ? 50 ಕಾಯಿ ತಂದಿದ್ವಿ. ಸಾಕಾ? ಎಡಿಯಾಗಿ ಕೇಳಬೇಕಿತ್ತೆ ನಿಮ್ಮ ಚಲ್ವಣಿಗೆ. ಎಷ್ಟು ಎಡಿಸ್ಬೇಕು ಇವಾಗ ಮನೆಗೆ? ಸಾಕಾ 3? ಸೊ ಕಾಯಿ ಎಲ್ಲ ತೊಗೊಂಬಂದು ನಮ್ಮ ಗುಂಡಂಗೆ ಗ್ರೂಮಿಂಗ್ ಸೆಷನ್ ಎಲ್ಲ ಮುಗಿಸಿ ನಮ್ಮ ಚಲ್ವಣ್ಣ 3 ಕಾಯಿ ಹಿಡ್ಕೊಟ್ರಂತೆ ಮನೆಗೆ ಅಂತ. ಸೊ ಸದ್ಯಕ್ಕೆ ಮನೆಗೆ 3 ಸಾಕು. ಇನ್ನು ನೆಕ್ಸ್ಟ್ ಮಿಕ್ಕಿದ ಕಾಯಿಗಳನ್ನ ಭಾನುವಾರಕ್ಕೆ ಅಂತ ಮಡಿಕೊಂಡವ್ರೆ. ಭಾನುವಾರ ಎಡೆದ್ಬಿಟ್ಟು ತೊಗೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ. ಎಸ್, ಈ ವ್ಲಾಗ್ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿ ಯಾರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್.